ಅಪರ ಕೃಷ್ಣ ಪ್ರಾಜೆಕ್ಟ್ನಲ್ಲಿ ಕೂಡ ಸತತವಾಗಿ ನಮ್ಮ ಕಣ್ಣೊರೆಸೋ ತಂತ್ರ ಏನು ಹಲವಾರು ಸಭೆಗಳನ್ನು ಮಾಡೋದು, ಅದನ್ನು ಮುಂದಕ್ಕೆ ಹಾಕೋದು. ಮತ್ತೆ ಸನ್ಮಾನ್ಯ ಉಪಮುಖ್ಯಮಂತ್ರಿ DK ಶಿ ಅವರು ಹೇಳ್ತಾರ, ಇಲ್ಲಿ ನ್ಯಾಯವಾದಿಗಳು ರೈತರನ್ನು ತಪ್ಪುದಾರಿಗೆ ಹೇಳ್ತಾರೆ. ಅದು ಹೆಂಗ್ರಿ DK ಶಿವಕುಮಾರ್ ಅವರೇ? ನೀವು 50,000 ಕೋಟಿ ಸಾಲ ಮಾಡಿ ಅಲ್ಲಿ ವಿಮಾನ ನಿಲ್ದಾಣ ಅವು ಇವಕ್ಕೆ ಸಾಲ ಮಾಡಿ ಹೋಗ್ತೀರಿ. ಆಮೇಲೆ ಏನದು ಸುರಂಗ ಮಾರ್ಗಕ್ಕೆ 16,000 ಕೋಟಿ ಅಂತೀರಿ, ಗುಂಡಿ ಮುಚ್ಚಕ್ಕೆ 6,000 ಕೋಟಿ, 1,600 ಕೋಟಿ, 2,000 ಕೋಟಿ, ಏನೇನೋ ನಿಮ್ಮ ಬಾಯಿಗೆ ಬಂದಿದ್ ಲೆಕ್ಕ ಹೇಳ್ತಿರಲ್ರಿ ಮಾರಾಯರೇ. ಮತ್ತೆ ನೀವು ಇಲ್ಲ ಅಂದ ಅದೇ ರೀತಿ ನಮ್ಮ ಅಪರ ಕೃಷ್ಣ ಪ್ರಾಜೆಕ್ಟ್ಗೆ ನೀವು 50,000 ಕೋಟಿ ರೂಪಾಯಿ ಸಾಲ ಮಾಡ್ರಿ, ಪ್ರತಿ ವರ್ಷ ಸಾಲ ಮಾಡ್ರಿ. ಇದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಗ್ತೈತಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತೈತಿ, 8-10 ಜಿಲ್ಲೆಗಳ ರೈತರು ಉದ್ಧಾರ ಆಗ್ತಾರ. ಅದು ಸರ್ಕಾರಕ್ಕೆ ನೀವು ರೈತರಿಗೆ ಯಾವುದೂ ಪುಕ್ಷಟೆ ಕೊಡೋದ ಬೇಡ ರೀ. ರೈತರು ನಿಮಗೆ ತಂದು ಕೊಡ್ತಾರ ದುಡ್ಡನ್ನ, ಸರ್ಕಾರದ ಖಜಾನೆ ತುಂಬ್ತಾರ. ಅದಕ್ಕೆ ನಾನು ಏನ್ ಹೇಳ್ತೀನಿ, ನೀವು ಯಾವ ರೀತಿ ಬೆಂಗಳೂರಿಗೆ 50,000 ಕೋಟಿ 1,00,000 ಕೋಟಿ ಸಾಲ ಮಾಡಿ ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಕ್ ಹೊರಟಿರಿ, ಅದ್ರದ್ದು ಬ್ಯಾಂಡ್ ಬೆಂಗಳೂರು ಆಗೈತಿ, ಗುಂಡಿ ಬೆಂಗಳೂರು ಆಗೈತಿ. ಅದಕ್ಕೆ ಇಂಥ ಕೆಲಸಗಳನ್ನ, ಒಳ್ಳೆ ಕೆಲಸಗಳನ್ನ ಮಾಡ್ರಿ. ಸುಮ್ಮನೆ ನೀವು ಯಾರನ್ನ ಯಾಮಾರ್ಸಕ್ ಹೋಗ್ಬೇಡ್ರಿ. ಈ ಅಪರ ಕೃಷ್ಣ ಪ್ರಾಜೆಕ್ಟ್ನ ಕಳೆದ 6-7 ದಶಕಗಳಿಂದ ನಮ್ಮ ಈ ಜಿಲ್ಲೆ ಜನಗಳ ಬಹಳ ಒಂದು ದೊಡ್ಡ ಹಿನ್ನಡೆ ಆಗಿ ಇವತ್ತು ಅಸಹಾಯಕರಾಗಿ ನಿಂತು ಬಿಟ್ಟಿದ್ದಾರೆ ಕೈ ಚೆಲ್ಕೊಂಡು. ಅದಕ್ಕೆ ನೀವು ರೈತರಿಗೆ ಬೆಲೆಗಳನ್ನ, ಭೂಮಿ ಬೆಲೆಗಳನ್ನ ದುಡ್ಡಿನ ಮುಖಾಂತರ ಅಳಿಬೇಡ್ರಿ. ಅವರ ತ್ಯಾಗನ ನೋಡ್ರಿ. ಅವ್ರದ್ದು ನಮ್ಮ ಇಲ್ಲಿ ಬಾಗಲಕೋಟೆ ಸಂತ್ರಸ್ತರ ಬಾಳು ಜೀವನ ನೋಡ್ರಿ ಅಂತ ಈ ಸರ್ಕಾರದ ಹತ್ರ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ.